ತಂದೆ ಅನ್ನೋರು ಏನಾದ್ರು ಮಾಡಿರ್ಬೇಕು ಅಲ್ವಾ. ಮಕ್ಳು ಎಲ್ರಿಗೂ ಆಗುತ್ತೆ, ತಂದೆ ಆಗ ಮಕ್ಳು ನೋಡ್ಕೊಂಡೆ. ನಮ್ಮ ತಾಯಿ ಯಾವತ್ತೂ ನನಗೆ ತಂದೆ ಹಾರಕ್ಕೆ ನನಗೆ ನಮ್ಮ ತಾಯಿ ಸುದ್ದಿಗೆ ಯಾರು ಬಂದ್ರು ನನಗೆ ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ಅಂತ ನಾನು ಯೋಚನೆ ಏನಿದೆ ನಂಗೆ ಇದನ್ ಬಿಟ್ಟು ನೋಡ್ಕೊಳಕ್ಕೆ, ಇವ್ರನ್ನೇ ನೋಡ್ಕೊಬೇಕು. ನಾನ್ ಬದುಕಿರೋದು ಇವ್ರಿಗೋಸ್ಕರನೇ. ಇವ್ರ ಕನ್ಸು ಕಂಡಿರಲ್ಲ ಆ ತರ ನೋಡ್ಕೊಂತೀನಿ. ನಮ್ಮ ಅಪ್ಪನ ಮನೆಯಿಂದ ಬಂದಾಗ ನಮ್ಗೆ ಏನಿತ್ತು, ನಮ್ ತಾತ ಅವ್ರಿಗಂತ ಒಂದ್ ಮನೆ ಇತ್ತು, ತಂದೆ ಮನೆಯಲ್ಲಿ. ಅವ್ರದ್ದು ಮಂಡಗದ್ದೆ ಅಂತ, ತೀರ್ಥಹಳ್ಳಿ ಹತ್ರ. ಅದು ತೀರ್ಥಹಳ್ಳಿ ಮಂಡಗದ್ದೆ. ಮಂಡಗದ್ದೆ ಅಂತ ಫೇಮಸ್ ಪಕ್ಷಿಧಾಮ ಇದೆ, ಅಲ್ಲಿ ಅವ್ರ ಮನೆ. ಅಲ್ಲಿಂದ ನಮ್ಮ ತಾಯಿನ ಕಳಿಸಿದಾಗ ನೋಡಿ, ಅವಾಗ ನಿಮ್ಗೆ ಏನು ವಯಸ್ಸಿತ್ತು? 2-2.5 ವರ್ಷ. 2.5 ವರ್ಷ ಅಷ್ಟೇ. ಏನ್ ರೀಸನ್ ಅಂತ ಏನಾದ್ರು ಕೇಳಿದ್ರ? ಆಮೇಲೆ ಏನ್ ರೀಸನ್ ಇರುತ್ತೆ, ಏನೋ ಬೇರೆ ಯಾರೋ ಇದು ಇತ್ತು ಅವ್ರಿಗೆ, 2ನೇ ಮದುವೆನೇನೋ. ನಾವ್ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ಸು ಮಾಡಿಲ್ಲ, ಮಾಡೋದು ಇಲ್ಲ. ನಮ್ದಲ್ಲ ಅಂದ್ರ ಮೇಲೆ ಅದ್ರ ಬಗ್ಗೆ ಮಾತಾಡೋಣ, ಒಳ್ಳೇದಾಗ್ಲಿ ಚೆನ್ನಾಗಿರ್ಲಿ ಅಂತಾನೆ ಅನ್ಕೊಂಡಿದ್ವಿ. ನೀವು ನಮ್ಗೆ ತೊಂದ್ರೆ ಇಲ್ಲ, ನಮ್ಗೆ ನಿಮ್ಮಿಂದ ತೊಂದ್ರೆ ಆಗಲ್ಲ, ಪರವಾಗಿಲ್ಲ. ಏನಕ್ಕೆ ಪ್ರಶ್ನೆ ಮಾಡ್ತೀನಿ ಅಂತಂದ್ರೆ ತಂದೆ ಬಗ್ಗೆ. ಸೊ ಒಂದಷ್ಟು ಓಕೆ, ಈಗ ಸ್ಕೂಲ್ ಹೋಗ್ತಾ ಇರ್ತೀರಾ, ಇಲ್ಲ ಯಾವ್ದೋ ಒಂದ್ ಸಿನಿಮಾ ನೋಡ್ತೀರಾ, ಸಿನಿಮಾದಲ್ಲಿ ತಂದೆ ಈ ರೀತಿಯಾಗಿ ಒಂದಷ್ಟು ಮಾಡ್ತಾರೆ, ಇಲ್ಲ ಸ್ಕೂಲ್ಗಂತ ಹೋದಾಗ ತಂದೆ ಕರ್ಕೊಂಡ್ ಬರೋದು ಬಿಡೋದು ಅವೆಲ್ಲ ಮಾಡ್ತಿರ್ತಾರೆ. ಅವೆಲ್ಲ ಇತ್ತು ಅಂತ ಅಂದಾಗ ಅವಾಗ ತಂದೆ ನೆನಪಾಗೋದು ಇಲ್ಲ ಆ ತರದ್ ಏನಾದ್ರು ಇತ್ತ? ಆತರ ಯಾಕಂದ್ರೆ ನಾವೆಲ್ಲ ಹಳ್ಳಿಲಿ ಓದಿರೋದು. ಮಕ್ಕಳು ಅಪ್ಪ ಅಮ್ಮ ಸ್ಕೂಲಿಗೆ ಬರದೇ ಬೇಡಪ್ಪ ಅನ್ಕೊಂಡವ್ರೆ ಜಾಸ್ತಿ. ಬಂದ್ರೆ ನಾವು ಓದೋದು ಹೆಂಗೆ, ನಮ್ಮ ಮನೆ ಬರ ಗೊತ್ತೈತಿ. ಯಾರ ಅಪ್ಪ ಅಮ್ಮನು ಸ್ಕೂಲಿಗೆ ಬರ್ತಾ ಇರ್ಲಿಲ್ಲ, ಗೌರ್ಮೆಂಟ್ ಸ್ಕೂಲು. ನಾವೇ ಹೋಗು, ಅದೇ ಅರ್ಧೋಗಿರೋ ಚಡ್ಡಿ ಪ್ಯಾಂಟ್ ಹಾಕೋ ಹೋಗು ಬಾ, ಅದಿರ್ತಿತ್ತು. ಸೊ ಆಮೇಲೆ ನಮ್ಮ ತಾಯಿ ಯಾವತ್ತೂ ನನಗ್ ತಂದೆ ಭಾಗಕ್ಕೆ ಬಿಟ್ಟಿಲ್ಲ. ಅಕಸ್ಮಾತ್ ತಂದೆ ಇದ್ದಿದ್ರೆ, ನಿನಗಿದ್ ಕೊಡ್ಸಲ್ಲ, ನೀನ್ ಇದ್ ಮಾಡು, ನಿನ್ಗೆ ಆಗಲ್ಲ ಕಣೋ, ನನಗೆ ಯಾವಾಗ ಕೊಡ್ಸ್ಬೇಕು ಕಣೋ, ಗೊತ್ತು ಕಣೋ ಅಂದ್ಬಿಡೋರೇನೋ. ನಮ್ ತಾಯಿ ಯಾವತ್ತೂ ಹಂಗ್ ಮಾಡಿಲ್ಲ. ಅವಳ ಹತ್ರ ದುಡ್ಡು ಇದ್ರು ಇಲ್ದೇ ಇದ್ರು ಸಾಲ ಸೂಲ ಮಾಡಿ ಡೇ ಅಂಡ್ ನೈಟ್ ವರ್ಕ್ ಮಾಡಿ ಅವಳು ತಂದ್ಕೊಡೋಳು. 10 ದಿವಸ ಲೇಟ್ ಆಗಿರ್ಬೋದು, ಬಟ್ ನನ್ನ ಆಸೆ ಎಲ್ಲ ಈಡೇರಿಸಿದಾರೆ. ಇಂಕೆ ಈ ಮಜಾ ಬರ್ತಕ್ಕೆ ನಾನು ಬರ್ಬೇಕಾದ್ರೆ ನಾನು ಹೋಗಲ್ಲ ಅಮ್ಮ, ದುಡ್ಡಿಲ್ಲ, ಶಿವಮೊಗ್ಗ ಬರ್ಬೇಕಿತ್ತು, ದುಡ್ಡಿಲ್ಲ, ಈಗ ಏನಿಲ್ಲ ಅಂದ್ರೆ ಒಂದು 500 ರೂಪಾಯಿ ಪೆಟ್ರೋಲ್ ಬೇಕು, ಊಟ ಗೀಟ ಒಂದು 1000 ರೂಪಾಯಿ ಆಗ್ಬಿಡುತ್ತೆ, ಸುಮ್ನೆ ಅಲ್ಫಾರಮ್ ಅದು ಇದು ನಾವು ಸೆಲೆಕ್ಟು ಆಗಲ್ಲ, ನೀನ್ ಆಗ್ತೀಯ ಕಣೋ, ನನ್ ರಾತ್ರಿ ಕನ್ಸು ಬಿದ್ದಿದೆ, ಆ 1000 ರೂಪಾಯಿ ನಾನ್ ಕೊಡ್ತೀನಿ ಎಲ್ಲಾರು ತಂದು ಹೋಗುವುದು. ಆ 1000 ರೂಪಾಯಿಗೆ ಇವತ್ತು ಸಿಕ್ಕಿರೋ ಬೆಲೆ ಗೋಲ್ಡನ್ ಬೆಲ್ಟ್. ಹೇಳಿದ್ರಿ, ತಾಯಿ ಬಗ್ಗೆ ಹೇಳಿದ್ರಿ. ಬಟ್ ಇನ್ನೊಂದು ಕ್ವಶನ್ ಆಡ್ ಮಾಡೋದೇನು ಅಂತಂದ್ರೆ, ನಿಮ್ಮ ತಂದೆ ಯಾವ ಮುಖ ನೋಡಿದ್ಲು ಯಾವ ಕ್ಲಾಸ್? ಅದೇ ಲಾಸ್ಟ್, ಚಿಕ್ಕ ವಯಸ್ಸಲ್ಲಿ. ಸೊ ಮತ್ತೆ ನೀವು ನೋಡ್ಬೇಕು ಇದಾರ ಅದ್ರ ಬಗ್ಗೆ ಇಲ್ಲ ತೀರ್ಕೊಂಡಿಲ್ಲ. ಇಲ್ಲ, ನಾವು ಮಜಾ ಬರ್ತಾ ಬಂದೊಂದು 6 ತಿಂಗಳಿಗೇನೋ ತೀರ್ಕೊಂಡ್ರು. ಹೋಗಿದ್ರ? ಇಲ್ಲ, ಹೋಗಿಲ್ಲ. ಅದೇನು ಏನಾದ್ರು ಆ ತಂದೆ ಅನ್ನೋರು ಏನಾದ್ರು ಮಾಡಿರ್ಬೇಕು ಅಲ್ವಾ. ಮಕ್ಳು ಎಲ್ರಿಗೂ ಆಗುತ್ತೆ, ತಂದೆ ಆಗದ್ ಮಕ್ಳು ನೋಡ್ಕೊಂಡೆ. ಅವಾಗ್ಲೇ ನಮ್ಮ ತಾಯಿ ನೋಡಿ ಎಷ್ಟು ಗ್ರೇಟ್ ಅನ್ಸ್ತಾಳೆ. ಅದ್ರಲ್ಲಿ 1.1% ಗ್ರೇಟ್ ಅನ್ಸಿದ್ರು ಹೋಗ್ಬೋದು. ಯಾರಾದ್ರೂ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡ್ಲಿ ಪರವಾಗಿಲ್ಲ, ನಮ್ಗೇನ್ ಸರಿ ಅನ್ಸುತ್ತೆ ಅದನ್ನೇ ಮಾಡ. ನೀವು ಒಬ್ಬರೇ ಮಗನ? ಒಬ್ಬನೇ ಮಗ. ಓಕೆ. ಆಮೇಲೆ ನೀವು ಹೇಳ್ತಾ ಇದ್ರಿ, ತಾಯಿ ತುಂಬಾ ಚೆನ್ನಾಗಿ ಸಾಕಿದ್ರು, ನಂಗೆ ಕೇಳಿ ತಂದ್ಕೊಟ್ರು, ಮಾಡಿದ್ರು, ಒಂದು ಕುಟುಂಬನ ಆಯ್ತು. ಸೊ ಆ ಒಂದು ಟೈಮಲ್ಲಿ ನಿಮ್ದು ಇನ್ನು ಚಿಕ್ಕ ವಯಸ್ಸು, ಒಬ್ರು ಹೆಂಗ್ಸು ಎಲ್ಲ ಸಾಕ್ತಾ ಇದಾರೆ, ಅವ್ರ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಅಂತ ಅಂದಾಗ, ಅದು ಊರಲ್ಲಿ ಅಂತ ಅಂದಾಗ, ಊರಲ್ಲಿ ಒಂದಷ್ಟು ಜನ ಒಂದೊಂದ್ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ, ಒಂದಷ್ಟು ಕಿವಿಗೆ ಬೀಳ್ತಾ ಇರುತ್ತೆ. ಆ ತರದ್ದೆಲ್ಲ ಆಗಿದೆಯಾ ಊರ್ ಕಡೆ ಅಂತ? ಅಂದ್ರೆ ನಮ್ ಊರು ಒಳ್ಳೆ ಊರು, ತುಂಬಾ ಒಳ್ಳೆಯವರು. ಆಮೇಲೆ ನಮ್ಮ ಅಮ್ಮಂಗೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದವ್ರೆ. ಬಟ್ ಯಾವ್ದೋ 1-2-3 ಕೆಟ್ಟ ಒಳಗಳಿರ್ತವೆ, ಅವರೆಲ್ಲ ಮಾತಾಡಿರ್ತಾರೆ, ನಮಗೂ ಬಂದಿದೆ, ನಾವು ಎಲ್ಲ ಇಟ್ಕೊಂಡು ಹೋಗಿದ್ದೀವಿ, ಅದನ್ನು ನೋಡಿದ್ದೀವಿ. ನನಗೆ ಹೆವಿ ಟೆಂಪರು, ಹೆವಿ BP, ನಾವು ಅದನ್ನೆಲ್ಲ ಚೆನ್ನಾಗೇ ಫೇಸ್ ಮಾಡಿದ್ದೀವಿ. ನಾನು ನೋಡಿದ್ರೇನೆ ನನಗೆ ನಮ್ಮ ತಾಯಿ ಸುದ್ದಿಗೆ ಯಾರು ಬಂದ್ರೋ ನನಗೆ ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ಅಂತ ನಾನು ಯೋಚನೆನೂ ಮಾಡ. ಅದು ಯಾರೇ ಆಗಿರ್ಲಿ, ನಮ್ಮಮ್ಮ ಆರಾಮಾಗಿರ್ಬೇಕು, ಅವಳಿಗೆ ನೋವು ಆಗ್ಬಾರ್ದು. ಅದು ಯಾರು ನೋವು ಮಾಡ್ಬಾರ್ದು, ನಾನು ನೋವು ಮಾಡಲ್ಲ. ಅವರು ಅವರ
ಎಲ್ಲಾ ಕಷ್ಟನೂ ಕಳೆದು ಆರಾಮಾಗಿದ್ದಾನೆ. ಇವಾಗ್ಲೂ ಯಾರು ಈಗೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಅವ್ರಿಗೆ ಮಾತಾಡ್ದವ್ರೆಲ್ಲ ಸತ್ತೇ ಹೋಗಿದಾರೆ ಬಿಡಿ. ಅವರೆಲ್ಲ ಹೆಂಗೆಂಗೋ ಸತ್ತು ಹೋಗ್ಬಿಟ್ಟಿದ್ದಾರೆ. ಸೂಸೈಡ್ ಮಾಡ್ಕೊಂಡು ಈ ತರ ಎಲ್ಲ ಆಗೋಗ್ಬಿಟ್ಟಿದ್ದಾರೆ. ಯಾವ ಹೆಣ್ಣಿಗೂ ಯಾರು ಕೆಟ್ಟದಾಗ ಮಾತಾಡ್ಬಾರ್ದು, ಕೆಟ್ಟವ್ರಾಗಿದ್ರು ಮಾತಾಡ್ಬೇಡ್ದು, ತಪ್ಪದು. ಎಲ್ರ ಮನೇಲೂ ಹೆಣ್ಣಿರ್ತಾಳೆ, ಎಲ್ರ ಮನೇಲೂ ತಾಯಿ ಇರ್ತಾಳೆ. ಯಾರ ಬಗ್ಗೆನೂ ತಪ್ಪಾಗಿ ಮಾತಾಡ್ಬಾರ್ದು. ಓಕೆ, ಯಾವ ವಿಷಯಕ್ಕೆ ಅಮ್ಮನ ಹತ್ರ ಬೈಸ್ಕೊಳ್ತಾ ಇದ್ದೀವಿ ನೀನು ಅವಾಗ? ಅಮ್ಮನ ಹತ್ರ ಎಲ್ಲ ವಿಷಯಕ್ಕೂ ಬೈಸ್ಕೊಂಡಿನಿ. ನಾನು ಓದೋದಕ್ಕೂ ಆಟ ಆಡ್ತಿದ್ದೆ, ಕೈ ಕಾಲು ಮುರ್ಕೊಂತಿದ್ದೆ, ಎಲ್ಲ ಮುರ್ಕೊಂತಿದ್ದೆ. ಅದು ಮನೆಗ್ ಬಂದ್ರೆ ಫಸ್ಟ್ ಬೀಳುವೆ ಪೆಟ್ಟು. ಮುರಿದೋಗಿದೆಯಲ್ಲ ಅಂತನೂ ಇಲ್ಲ, ಪೆಟ್ಟು. ಆಮೇಲೆ ಹೆವಿ ಛತ್ರಿ ಕಳ್ಕೊಂತಿದ್ದೆ. ನಮ್ಮಲ್ಲಿ ಮಳೆ, ಪ್ರತಿ ಸರಿನೂ ಛತ್ರಿ ಕಳ್ಕೊಳ್ಳೋದು. ಅದಕ್ಕಂತೂ ನಮ್ಮ ಅಜ್ಜನ ಹತ್ರ ಎಲ್ಲ ಪೆಟ್ಟು ತಿಂದ್ಬಿಟ್ಟಿದೀನಿ. ಆಮೇಲೆ ಕಂಪ್ಲೇಂಟ್ಗಳು ಸ್ಕೂಲ್ ಕಂಪ್ಲೇಂಟ್ಗಳು, ಓದಲ್ಲ ಈ ತರ. ಅವಳೇ ಓದೋದ್ರಲ್ಲೆಲ್ಲ ತಲೆ ಕೆಡ್ಸ್ಕೊಂತಿರ್ಲಿಲ್ಲ, ಬಟ್ ಹೆವಿ ಕೀಟ್ಲೆ ಮಾಡ್ತಿದ್ನಲ್ಲ, ಅದಕ್ಕೆ ಬೆಳಗ್ಗೆ ಎದ್ದೇಳಲ್ಲ. ಇದು ಆರಾಮಾಗಿ ಸ್ಕೂಲ್ 10 ಗಂಟೆ ಆದ್ರೆ ನಾನು 10:30 ಎದ್ದೇಳ್ತಿದ್ದೆ. ಅದಕ್ಕೆಲ್ಲ ಬಾಯಿ ಬಂದಂಗ್ ಬೈಸ್ಕೊತಾ ಇದ್ದೆ. ಹೊಡ್ತಾ ಏನ್ ಸಿಕ್ತೋ ಅದ್ರಲ್ಲಿ ಪೆಟ್ಟು. ಸರಿಯಾಗಿ ಬಿದ್ದಿರೋದು ಹೊಡ್ತಾ ಇದ್ರು. ಅಯ್ಯೋ ಪೆಟ್ಟು ಸರಿಯಾಗಿ ಅಂದ್ರೆ ಅಷ್ಟೊಂದು ನೆನಪಿಲ್ಲ, ಬಟ್ ಬರೀ ಪೆಟ್ಟು ತಿಂದಿರೋದೆ. ಅದು ಇದು ಅಂತ ಡಿಫ್ರೆಂಟ್ ಆಗಿ ಏನಿಲ್ಲ. ಈಗ ಕೆಲವ್ರ ಮನೇಲಿ ಏನಂದ್ರೆ ಹೊಡೆದೇ ಇರಲ್ಲ, ನೆನ್ಪಿರ್ತದೆ. ನಾವು ದಿನ ಆದ್ರೂ ಪೆಟ್ಟು ತಿಂದವ್ರೆ ಅಲ್ವಾ, ಹಂಗಾಗಿ ನೆನ್ಪಿಟ್ಕೊಳ್ಳೋದ್ ಬೇಡ, ಯಾವಾಗ್ಲೂ ಮೈ ತುಂಬಾ ಏನೋ ವಧೆನೇ ಇರುತ್ತೆ ಅಂತ. ಓಕೆ ಓಕೆ. ಸೊ ಈಗ ಒಂದಷ್ಟು ಕೀಟ್ಲೆ ತರ್ಲೆ ತಮಾಷೆ ಎಲ್ಲ ಆಗ್ತಾ ಇರುತ್ತೆ. ಈ ಹಿಂದೆ ನಾವು ಒಂದು ಸಿನಿಮಾ ಪ್ರಮೋಷನಲ್ ಸಿಕ್ಕಾಗ್ಲೂ ನೀವು ಒಂದಷ್ಟು ಹೇಳ್ತಾ ಇದ್ರಿ, ನಾನು ಬೇಗ ಬೆಂಗಳೂರು ಕಡೆ ಬಂದೆ, ಒಂದಷ್ಟೆಲ್ಲ ಕೆಲಸ ಮಾಡಿದೆ, ಅಲ್ಲಿ ಇಲ್ಲೆಲ್ಲ ಒಂದಷ್ಟೆಲ್ಲ ಕೆಲ್ಸಗಳೆಲ್ಲ ಆಯ್ತು. ಯಾವ ವಯಸ್ಸಲ್ಲಿ ನೀವು ಊರ್ ಬಿಟ್ಟು ಬೆಂಗಳೂರಿಗೆ ಬಂದಿದ್ದು? ಇಲ್ಲಿ ಬಂದಾಗ ಫಸ್ಟ್ ಮಾಡಿದ ಕೆಲಸ ಏನು? ಅದು SLC ಫೇಲ್ ಆಗ್ತೀನಿ. SLC ಫೇಲ್ ಆಗಿ ಊರಲ್ಲಿ ಸೆಂಟ್ರಿಂಗ್ ಕೆಲ್ಸಕ್ಕೆ ಸೇರ್ಕೊಂಡೆ. ಅದು ಸೆಂಟ್ರಿಂಗ್ ಆಗಿ ಒಂದು ಸ್ಲ್ಯಾಬ್ ಹಾಕಕ್ಕಿತ್ತು. ಈ ರೆಡಿ ಕಾಂಕ್ರೀಟ್ ಬರುತ್ತದು. ಆ ರೆಡಿ ಕಾಂಕ್ರೀಟ್ ಹಾಕುವಾಗ ಅದು ಶೂ ಹಾಕೊಬೇಕು ಇಲ್ಲಿ ಗಂಟ. ಅದು ಆಸಿಡ್ ಮಿಕ್ಸ್ ಇರುತ್ತೆ ಅದ್ರಲ್ಲಿ. ನಾವೇನ್ ಮಾಡ್ದೆ ಗೊತ್ತಿಲ್ವಲ್ಲ, ಜೋಶ್ ಅಲ್ವಾ, ಶೂಗೆ ಏನೂ ಹಾಕಿಲ್ಲ. ಹಂಗೆ ಹೋಗಿ ಬರ ಅಂತ ಕೈ ಕಾಲೆಲ್ಲ ಹಾಕಿ ಎಳೆದು ಲೆವೆಲ್ ಮಾಡಿದ್ವಾ. ಸಂಜೆ ಆಗೋಷ್ಟೊತ್ತಿಗೆ ಸ್ಕಿನ್ ಎಲ್ಲ ಫುಲ್ ಬೆಂದೋಗ್ಬಿಟ್ಟಿತ್ತು, 2 ಕಾಲು. ಅದು 15 ದಿನ ಬೇಕಾಯ್ತು ರೆಡಿ ಆಗಕ್ಕೆ, ಮತ್ತೆ ಅದು ಒಣಗಕ್ಕೆ. ಸ್ನಾನನೂ ಮಾಡಂಗಿರ್ಲಿಲ್ಲ, ಹಂಗಾಗ್ಬಿಟ್ಟಿತ್ತು. ನಂದಂತ ನನ್ ಜೊತೆ ಇದ್ದ ಎಲ್ಲ ಕೆಲ್ಸಗಾರರದ್ದು ಹಂಗೆ ಆಗ್ಬಿಟ್ಟಿತ್ತು. ಅದ್ರ ಮೇಲೆ ಅದು ಬಿಟ್ಬಿಟ್ವಿ ಬೇಡ ಅಂತ. ಅಲ್ಲಿಂದ ಅದು ಇದು ಕೆಲಸ ಮಾಡ್ತಾ ಇದ್ವಿ. ಕೆಲಸ ಮಾಡಿ ಬೆಂಗಳೂರಿಗೆ ಬಂದ್ವಿ. ಒಂದು 6 ತಿಂಗಳು 7 ತಿಂಗಳು ಪ್ರೊಸೆಸ್ ಆದ್ಮೇಲೆ ಬೆಂಗಳೂರಿಗೆ ಬಂದಾಗ್ಲೇ ಅದೇ ಟಾಯ್ಲೆಟ್ ತೊಳೆಯಕ್ಕೆ ಸೇರ್ಕೊಂಡು ಟಾಯ್ಲೆಟ್ ಯಶವಂತಪುರ. ಸುಲಭ ಸುಲಭ ಅಲ್ಲ, ಅದು ಒಂದು ಹೋಟ್ಲ್ ಇತ್ತು, ಹೋಟೆಲ್ ಮಿಲಿಟರಿ ಹೋಟ್ಲ್. ಅಲ್ಲಿ ಏನಂದ್ರೆ ಫೇಮಸ್ ಹೋಟ್ಲು. ಅಲ್ಲಿ ಮೇಲ್ಗಡೆ ಒಂದು ಸ್ಲಮ್ ಇತ್ತು, ಅಲ್ಲೆಲ್ಲ ಇದಿಲ್ಲ, ಅಲ್ಲಿಗೆ ಬಂದ್ ಮಾಡೋರು. ಬಸ್ ಡ್ರೈವರು BMTC ಡ್ರೈವರು ಕಂಡಕ್ಟರ್, ಹಳೆ ಬಸ್ ಸ್ಟ್ಯಾಂಡ್ ಇತ್ತು ಅಲ್ಲಿ, ಅವರೆಲ್ಲರೂ ಅಲ್ಲಿಗೆ ಬರೋರು. ಅಲ್ಲಿ ಬಂದು ಒಂದು ಮುದ್ದೆ, ಒಂದು ಮೊಟ್ಟೆ, ಒಂದು ಅರ್ಧ ರೈಸು ತಿನ್ನೋರು, ಅಲ್ಲೇ ಇದ್ ಮಾಡೋರು. ಅದು 10 ನಿಮಿಷಕ್ಕೂ ಗಮ್ಮನ. ಅಲ್ಲಿ ಏನ್ ನೀರು ಅಷ್ಟು ಚೆನ್ನಾಗಿರ್ಲಿಲ್ಲ, ಅದನ್ನು ಕ್ಲೀನ್ ಮಾಡ್ತಾನೆ ಇರ್ಬೇಕು. ಆಮೇಲೆ ಗೊತ್ತು, ಇವ್ರು ಈಗ ನೆನ್ಸ್ಕೊಂಡ್ರು ವಾಮಿಟೇ ಬರುತ್ತೆ. ಆಮೇಲೆ ಅಲ್ಲಿ ಕುಡಿದು ಬರೋರು, ಕುದುರೆ ರೇಸ್ ಆಡ್ ಬರೋರು, ಟೇಬಲ್ ಮೇಲೆ ಆಮ್ಲೆಟ್ಟು, ಬಾತ್ರೂಮ್ ಅಲ್ಲಿ ಅವರಿಗೆ ಹಿಂಗೆ ಬಾತ್ರೂಮ್ ಅಂದ್ರೆ ಹಿಂಗೆ ಇಲ್ಲಿ ಒಂದು ಓಣಿ ತರ, ಆ ಓಣಿಲಿ ಹೋಗ್ತಾನೆ ಅಲ್ಲಲ್ಲೇ ಮಾಡಿರೋರು. ಆ ವೇಷನ್ ಒಳಗೂ ಇರ್ತಿರ್ಲಿಲ್ಲ, ದಾರಿಲೇ ಮಾಡಿರೋರು. ಅದನ್ನೆಲ್ಲ ಕ್ಲೀನ್. ನನಗೆ ಒಂಥರ ಈಗ ಅಂದ್ರೆ ನೋಡಿ, ಅವತ್ತು ಆ ಕೆಲ್ಸ ಅದ್ ಮಾಡಿದ್ರೆ ಹೊಟ್ಟೆ ತುಂಬ್ತಾ ಇತ್ತು. ಅವತ್ತು ಹಿಂಗ ಅನ್ಸೇ ಇಲ್ಲ, ಒಂದ್ ಕ್ಷಣಕ್ಕೂ ನಂಗೆ ಅನ್ಸಿಲ್ಲ. ಆರಾಮಾಗಿ ಕ್ಲೀನ್ ಮಾಡಿದ್ದೆ. ಅದು ಅಲ್ಲಿ ಮಾಡಿದ್ವಿ. ಅದರಿಂದ ಆ ಕೆಲಸ ನೋಡ್ಬಿಟ್ಟು ಪಾತ್ರೆ ತೊಳೆಯೋದು ಹಾಕ್ತರು. ಅದೇಂಗಂದ್ರೆ ಆವಾಗಿನ ಕಾಲದ ಹೋಟೆಲಲ್ಲಿ ನಿಮ್ಗೆ ಒಂದು ಇಷ್ಟಾಗಲ ಜಾಗ ಇರುತ್ತೆ, ಅದ್ರೊಳಗೆಲ್ಲ ನೀರಿರುತ್ತೆ. ನೀರು, ಮೂಳೆ, ಅನ್ನ, ಇದೆಲ್ಲ ಇರುತ್ತೆ, ತಿಂದು ಬಿಟ್ಟಿರೋದೆಲ್ಲ ಅದ್ರೊಳಗಿರುತ್ತೆ. ಅಲ್ಲಿಂದ ಪಾತ್ರೆ ಎತ್ತಿ ಸಿಂಕಲ್ಲಿ ತೊಳೆದ್ಬಿಟ್ಟು ಹಾಕ್ಬೇಕು.
ನೀನ್ ದಿನಿಡೀ ನೀರಲ್ಲೇ ನಿಂತಿರ್ಬೇಕು, ಕಾಲೆಲ್ಲ ಕೊಳ್ತಾ ಅದಾದ್ಮೇಲೆ ಸಪ್ಲೇರು ಅವು. ಒಂದಷ್ಟು ಕಷ್ಟಪಟ್ಟು ನೀವ್ ಹೇಳ್ತಾ ಇದ್ರಿ, ಹ್ಮ್. ಇನ್ನೊಬ್ರು ವಾಂತಿ ಮಾಡ್ಬೇಕಾ, ಹ್ಮ್. ವಾಂತಿ ಮಾಡೋದ್ ತೊಳಿಬೇಕು, ಕ್ಲೀನ್ ಮಾಡ್ಬೇಕು, ಅದರಿಂದಾನೇ ಹೊಟ್ಟೆ ತುಂಬೋದು. ಹ್ಮ್. ಹಳ್ಳಿಲಿದ್ದಾಗ ಹ್ಮ್. ನೀವ್ ಏನೇ ಕಿಟ್ಲೆ ಮಾಡ್ಲಿ, ಹ್ಮ್. ಏನೇ ಮಾಡ್ಲಿ, ಅಮ್ಮ ದುಡಿಯೋರು ತಂದ್ ಹೌದು, ಹಾಕೋರು, ಹೌದು. ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ರಿ, ಒಂದು ಪ್ರೀತಿ ಇರ್ತಾ ಇತ್ತು. ಹೌದೌದು. ಆ ಟೈಮಲ್ಲಿ ಅದನ್ನ ನೆನೆಸ್ಕೊಂಡ ಹೆಂಗ್ ಅನಿಸ್ತು? ಬೆಂಗಳೂರಿಗೆ ಬಂದಿರೋದು ಇನ್ನೂ ಒಂದು ಉದ್ದೇಶ ಇತ್ತು ನಂಗೆ, ಎಲ್ಲೂ ಹೇಳಿಲ್ಲ. ಬೆಂಗಳೂರಿಗೆ ಬಂದ್ರೆ ಬೆಳ್ಳಗಾಗ್ತಾರೆ ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು ಹಳ್ಳಿಲಿರೋರಿಗೆ. ಬಂದ್ರೆ ಬೆಳ್ಳಗ್ ಕಾಣಿಸೋನು. ನಾನು ಅಷ್ಟೆಲ್ಲ ಊರಲ್ಲಿ ಇದ್ರು ಯಾಕೆ ಬಿಟ್ಟು ಬಂದೆ ಅಂದ್ರೆ ಬೆಳ್ಳಗಾಗ್ಬೇಕು ನಾನು ಒಂಚೂರು ಅಂತ. ಅದಕ್ಕೋಸ್ಕರ ಇಲ್ಲಿ ಎಲ್ಲವೂ ಅನ್ಭವಿಸ್ತಿದ್ವಿ, ದಿನ ಹೋಗೋದು, ಬೆಳ್ಳಗಾಗಿದ್ದೀನ ಇವತ್ತು, ಬೆಳ್ಳಗಾಗಿದ್ದೀನ ಇವತ್ತು ಅಂತ. ಎಲ್ಲ ನೆನಪಾಗೋದು. ಊರಲ್ಲಿ ಆರಾಮಾಗಿದ್ವಲ್ಲ, ಇಲ್ಲೇನ್ ಮಹಾನ್ ಸಂಬಳ ಇರ್ಲಿಲ್ಲ ನಮ್ಗೆ. ಅವತ್ತು 800 ರೂಪಾಯಿ ಇತ್ತು ತಿಂಗಳಿಗೆ, 800 ರೂಪಾಯಿ. ಅವಾಗೆಲ್ಲ ಡಿಫ್ರೆಂಟ್ ಮೊಬೈಲ್ ಬರೋವು, ಈ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತಗೊಳ್ಳೋ ಹುಚ್ಚು. 800 ರೂಪಾಯಿ ಬಂದ್ರೆ ಆ ಮೊಬೈಲ್ ತಗೊಳಕ್ಕೆ ಹೋಗ್ತಿತ್ತು, ಏನು ಉಳಿತಿರ್ಲಿಲ್ಲ. ಬಟ್ ಆಗ್ತಾ ಆಯ್ತು. ನೆನೆಸ್ಕೊಳ್ತಾ ಇದ್ರಿ ಅಮ್ಮನ ಅವಾಗ? ಅಮ್ಮ ಯಾವಾಗ್ಲೂ ನೆನಪಿರೋಳು. ಅಂದ್ರೆ ಇಂತ ಕೆಲಸ ಎಲ್ಲ ಮಾಡಿದಾಗ ಮನೇಲಿ ತಟ್ಟೆ ತೊಳಿತಿರ್ಲಿಲ್ಲ, ಹ್ಮ್. ಉಂಡಿದು ಯಾವ್ದು ತಟ್ಟೆ ತೊಳಿತಿರ್ಲಿಲ್ಲ. ಇಲ್ಲಿ ಎಲ್ಲರೂ ತಟ್ಟೆನೂ ತೊಳಿತಾ ಇದ್ವಿ. ಮನೇಲಿ ಬಾತ್ರೂಮಿಗೆ ಹೋದ್ರೆ ನೀರ್ ಹಾಕಷ್ಟೇ ಬರ್ತಿದ್ವಿ, ಆ ಬಾತ್ರೂಮ್ ಕ್ಲೀನ್ ಮಾಡ್ತಿಲ್ಲ. ಬಚ್ಲು ಮನೆ ಕ್ಲೀನ್ ಮಾಡ್ತೀವಿ, ಎಲ್ಲ ತಾಯಿನೇ ಮಾಡೋಳು. ಅವಳದು ಯಾವತ್ತು ನಾವು ಕ್ಲೀನ್ ಮಾಡಿಲ್ಲ, ಅಲ್ಲ ಅವ್ಳು ಕ್ಲೀನ್ ಮಾಡಂಗೆ ಇಟ್ಟಿಲ್ಲ ಬಿಡಿ. ಬಟ್ ಇಲ್ಲಿ ಎಲ್ಲರದು ಮಾಡಿದ್ವಿ. ನೋಡಿ, ಕಾಸು ಕೊಡ್ತಾರೆ ಅಂದ್ರೆ ಏನ್ ಬೇಕಾದ್ರೂ ಮಾಡುತ್ತೆ. ಅಲ್ಲಿ ಮನೆಯಲ್ಲಿ ಕಾಸು ಕೊಡಲ್ವಲ್ಲ, ಅದಕ್ಕೆ ಮಾಡೋದು. ವಿತೌಟ್ ಪೇಮೆಂಟ್ ಅವಳು ನಮ್ಗೆಲ್ಲ ಕೆಲಸ ಮಾಡ್ತಾಳೆ, ಅವಳಿಗೆ ನಾವೇನು ಮಾಡಿಲ್ಲ. ಫೋನ್ ತಗೊಂಡಾಗ ಅಮ್ಮಂಗ್ ಫೋನ್ ಮಾಡಿ ಹೇಳ್ತಿದ್ರ ಏನ್ ಕೆಲಸ ಮಾಡ್ತಿದ್ಯಾ ಅಂತ ಕೇಳಿದಾಗ ಇದನ್ನೆಲ್ಲ ಹೇಳ್ತಿದ್ರ ರಿಯಾಲಿಟಿ? ಇಲ್ಲ, ಏನ್ ಹೇಳ್ತಿದ್ರು? ಮ್ಯಾನೇಜರ್ ಅಂತಿದೆ. ಎಲ್ಲಿ ಅಂತ ಕೇಳಿದಾಗ ಹೋಟ್ಲಲ್ಲಿ ಮ್ಯಾನೇಜರ್, ಕ್ಯಾಶಿಯರ್ ಅಂತಿದೆ. ಓಕೆ. ಗೊತ್ತಿರ್ಲಿಲ್ಲ. ನಂಬ್ತಿದ್ರ ಹೇಳಿದ್ರು? ಹೆಂಗೆ ಬೆಂಗಳೂರು ಓದೇನಲ್ಲ SLC, ಈ ಹೋಟ್ಲ್ ಕೆಲಸ ಹೋಗೋರೆಲ್ಲ ಒಂದು 6th 7th ಎಲ್ಲ ಫೇಲ್ ಆದವ್ರ ತರ. ಅವಾಗ ಇವನು SLC ಓದನ್ ಇದ್ರು ಇರ್ಬೋದು, ಚುರ್ಕಿದ್ನಲ್ಲ ಇರ್ತಾನೆ ಅಂತ. ಕ್ಯಾಶಿಯರ್ ಅಮ್ಮ ಏನಿಲ್ಲ, ಬರ್ತಾರೆ, ದುಡ್ಡು ಕೊಡ್ತಾರೆ, ಎಣಿಸ್ಕೊಳ್ಳೋದು, ಒಳಗಾಕೋದು, ಇಷ್ಟೇ ಕೆಲಸ ನಮ್ದು ಅಂತ. ಊರಲ್ಲಿ ಎಲ್ರಿಗೂ ಅದನ್ನೇ ಹೇಳಿದ್ ನಾನು. ಓಕೆ. ಗೊತ್ತಾಗಿತ್ತಾ ಹಿಂಗೆಲ್ಲ ಮಾಡಿದ್ದೆ ಅಂತ ಹೇಳಿದ್ರ ಲಾಸ್ಟ್? ಮುಂದೆ ಇವಾಗ ಯಾವ್ದು ಹೇಳಿದ್ರ ಇಲ್ಲ ಹೆಂಗ್ ಗೊತ್ತಾಯ್ತು? ಅವ್ರಿಗೆ ಗೊತ್ತಿದೆ ಗೊತ್ತಿಲ್ಲ, ನಂಗೂ ಗೊತ್ತಿಲ್ಲ. ಈಗ ಸ್ಟಿಲ್ ಈಗ್ಲೂ ಗೊತ್ತಿಲ್ಲ? ಗೊತ್ತಿದೆ, ಗೊತ್ತಿರ್ಬೋದು, ಇಲ್ಲಾಂದ್ರೆ ಗೊತ್ತಿಲ್ಲ. ಕೇಳಕ್ ಹೋಗಿಲ್ಲ ನಾವು ಅದ್ರ ಬಗ್ಗೆ ಡಿಸ್ಕಸ್ ಏನ್ ಗೊತ್ತಾ, ಎಲ್ಲೋ ನಾವು ದೊಡ್ಡ ಶ್ರೀಮಂತರಾಗಿ ಮಧ್ಯ ಎಲ್ಲೋ ಡ್ರಾಪ್ ಆಗಿ ಈ ಕೆಲಸ ಮಾಡಿದ್ವಿ ಅಂದ್ರೆ ಮನೇಲಿ ಹೋಗಿ ಅಮ್ಮ ಪಾತ್ರೆ ಎಲ್ಲ ತೊಳೆದ್ಬಿಟ್ಟೆ ಅಮ್ಮ, ಇದು ಮಾಡಿದೆ ಅಮ್ಮ ಅಂತ ಹೇಳ್ಬೋದು. ನಾವು ಬಡತನದಲ್ಲೇ ಹುಟ್ಟಿರೋದು. ಇದೆಲ್ಲ ನಮ್ಮ ಅಮ್ಮಂಗೆ ಹೇಳಿದ್ರು ದೊಡ್ಡ ವಿಷಯ ಅನಿಸ್ತಾ ಇರ್ಲಿಲ್ಲ. ಏನೋ ಪಾತ್ರೆ ತೊಳಿ ನೀಟಾಗಿ ತೊಳಿ ಮತ್ತೆ ಅನ್ನೋರು ಅವಾಗ. ನಿಮೀಗ ಹಂಗ ಅನ್ಸಿರ್ಬೋದು, ಬಟ್ ಅವರಿಗೆ ಒಂದ್ ಕರಳು ಚುರುಕ್ ಅಂದಿರ್ಬೋದು. ನಾನ್ ಚೆನ್ನಾಗಿ ಸಾಕಿದ್ನಲ್ಲ ಮಗುವಿನ, ಬಿಟ್ಟಿರ್ಲಿಲ್ಲ. ಗೊತ್ತೇ, ಅದಕ್ಕೆ ಯಾವ್ದು ಹೇಳಕ್ ಹೋಗಲ್ಲ ನಾನು. ನಂಗೆ ಹುಷಾರಿಲ್ಲ ಅಂದ್ರೆ ನಮ್ಮ ಅಮ್ಮಂಗೆ ಹೇಳಲ್ಲ. ಹಲೋ ಏನು ಚೆನ್ನಾಗಿದೆ, ಯಾಕೆ ವಾಯ್ಸ್ ಏನಾರ ಆಗಿದೆ ಅಂದ್ರೆ ನಿಂಗೆ ಯಾವಾಗ್ಲೂ ಇದೇ ಚಿಂತೆ, ಇಡು ಫೋನ್ ಅಂತ ಇಟ್ಬಿಡ್ತೀನಿ. ನನಗೆ ಹುಷಾರಿಲ್ಲ ಅಂತ ಗೊತ್ತಾದ್ರೆ ಅವಳಲ್ಲಿ ಟೆನ್ಷನ್ ಆಗ್ತಾಳೆ. ಒಬ್ಬನೇ ಇರ್ತಾನೆ, ಹೆಂಗೆ ಏನು, ಅವ್ರು ಟೆನ್ಷನ್ ಆಗ್ಬಾರ್ದು. ಅವ್ರಿಗೆ ಹುಷಾರಿಲ್ಲ ಅಂದ್ರೆ ನಂಗೆ ಹೇಳಲ್ಲ. ಒಂದ್ಸರಿ ಹಾವು ಕಚ್ಬಿಟ್ಟಿದೆ ಅಮ್ಮಂಗೆ, ಹಾಸ್ಪಿಟ್ಲ್ ಇದ್ರೆ ಮಾತಾಡ್ದೆ ಆರಾಮಾಗಿ, ನಂಗೆ ಗೊತ್ತೇ ಇಲ್ಲ. 1 ವಾರ ಆದ್ರ ಮೇಲೆ ಹೇಳಿದ್ರು ಯಾರೋ, ಅಲ್ಲ ಕಣ ಅಮ್ಮಂಗ ಹಾವು ಕಚ್ಚಿದೆ ನೋಡಕ್ ಹೋಗಲ್ವೇನೋ ಅಂತ. ಹೆಂಗಾಗ್ಬಿಟ್ಟಿತ್ತು ನನ್ಗೆ. 1 ವಾರದಿಂದ ಹಾಸ್ಪಿಟ್ಲಲ್ಲೇ ಇದಾರೆ ಅಮ್ಮ. ಅದು ಹಾವು ಕಚ್ಚಿದ್ರೆ ಸಿಕ್ಕಾಪಟ್ಟೆ ನೋವು ಇರುತ್ತೆ, ಸಿಕ್ಕಾಪಟ್ಟೆ ನೋವು. ಆ ನೋವೆಲ್ಲ ಆರಾಮಾಗಿ ಮಾತಾಡ್ತಾ ಇದ್ದಾರೆ. ಆಮೇಲೆ ಹೋದೆ. ನನ್ ಟ್ರೈನ್ ಅಂದ ಬಿದ್ದೆ, ಆಕ್ಸಿಡೆಂಟ್ ಆಗಿತ್ತಲ್ಲ, ಅವಾಗ 15 ದಿನ ಅಮ್ಮಂಗೆ ಹೇಳಿಲ್ಲ ನಾವು. ಬೆಂಗಳೂರಲ್ಲಿ ಇಲ್ಲೇ ವಿಜಯನಗರ ಇಂಥ ಗಾಯತ್ರಿ ಹಾಸ್ಪಿಟ್ಲ್ ಅಲ್ಲೇ ಇದ್ವಿ. ಅವಳಿಗೆ ಗೊತ್ತಾದ್ರೆ ಅವಳಿಗೆ ನನ್ನ ತಮ್ಮ ಹಿಂಗಾಗ್ಬಿಟ್ಟಿದೆ ಅಂತ ಹೇಳಿ ಅವಳು ನಾನ್ ನೋಡ್ಲೇಬೇಕು, ಕರ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಮಣಿಪಾಲ್ ಶಿಫ್ಟ್ ಮಾಡಿದೆ. ಆಮೇಲೆ ನಾವಿಬ್ರು ಒಬ್ರಿಗೊಬ್ರಿಗೆ ನೋವಾದ್ರೆ ಹೇಳದೇ ಇಲ್ಲ, ನಂಗೆ ಹಿಂಗಾಯ್ತು ಹೇಳ್ಕದೇ ಇಲ್ಲ. ನನಗ್ ನೋವಾದಾಗ ಅವಳಿಗೆ ಹೇಳಿದ್ರೆ ಅವಳಿಗೆ ನನಗಿಂತ ಜಾಸ್ತಿ ನೋವಾಗುತ್ತೆ. ಅವಳಿಗೆ ನೋವಾಗಿದ್ದ ನನಗೆ ಹೇಳಿದ್ರೆ ಅವಳಿಗಿಂತ ಜಾಸ್ತಿ ನಂಗೆ ನೋವಾಗುತ್ತೆ. ಅದಕ್ಕೆ ಹೇಳ್ಕೊಳಲ್ಲ ನಾನು, ನಮ್ಗೆ ಗೊತ್ತಾಗ್ಬಿಡುತ್ತದೆ ಆಟೋಮೆಟಿಕ್. ಆಮೇಲೆ ನಿಮ್ಗೆ ಹೆಂಗೆ ಆಕ್ಟಿಂಗ್ ಮೇಲೆ ಹೆಂಗ್ ಇಂಟ್ರೆಸ್ಟ್ ಬಂತು? ಹೆಂಗ್ ಬಂದ್ರಿ? ಹೆಂಗ್ ಸ್ಟಾರ್ಟ್ ಆಯ್ತು? ಇದು
ಏನಿಲ್ಲ, ಆ ಊರಲ್ಲಿ ಗಣೇಶನ್ ಕೂರ್ಸೋರು. ಹ್ಮ್. ಸೊ ಅದಕ್ಕೆಲ್ಲ ಮಿಮಿಕ್ರಿ ಹೋಗಿ ಮಾಡ್ತಿದ್ದೆ. ಅದನ್ನ ಮಾಡ್ತಾ ಊರಲ್ಲೆಲ್ಲ ಫುಲ್ ಫೇಮಸ್. ನಾಟಕಗಳು ಮಾಡ್ತಿದ್ವಿ, ಸ್ಕೂಲಲ್ಲಿ ಮಾಡ್ತಿದ್ವಿ, ಕಾಂಪಿಟೇಷನ್ಗೆ ಹೋಗ್ತಿದ್ವಿ. ಆಮೇಲೆ ಡಿಗ್ರಿ ಬಂದ್ರ ಮೇಲೆ ಅದು 3 ಸತಿ ನ್ಯಾಷನಲ್ ಹೋದ್ವಿ, 3 ಸತಿ ಚಾಂಪಿಯನ್ ಸ್ಟೇಟು. ಸೂಪರ್. ಅಲ್ಲೇ ಇತ್ತು. ಬಟ್ ಇಲ್ಲಿಗೆ ಅದೇ ಗೊತ್ತಿಲ್ಲ, ಹಿಂಗೆ ಒಂದು ಆಡಿಷನ್ ಬಂದ್ವಿ, ಸೆಲೆಕ್ಟ್ ಆದ್ವಿ. ಅದು ಈ ಪ್ಯಾಷನ್ ಆಗುತ್ತೆ, ಇದೊಂದು ಪ್ಯಾಷನ್ ತರ ಇತ್ತು. ಪ್ರೊಫೆಷನಲ್ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ನೀವ್ ಅನ್ಕೊಂಡಿಲ್ಲ ನಾವು ಆಕ್ಟರ್ ಆಗ್ತೀನಿ, ನಟ ಆಗ್ತೀನಿ? ಇಲ್ಲ. ನಾವೆಲ್ಲ ಶಿವಣ್ಣನ, ಸುದೀಪ್ ಸರ್ನ, ದರ್ಶನ್ ಸರ್ನ, ಉಪೇಂದ್ರ ಸರ್ನ ಇವ್ರನ್ನೆಲ್ಲ ಒಂದ್ಸರಿ ದೂರದಲ್ಲಾದ್ರೂ ನೋಡ್ಬೇಕಲ್ಲ ಅನ್ನೋ ಆಸೆ ಇದ್ದವ್ರು. ಅವ್ರು ಅಂತಾನೂ ಅಲ್ಲ, ಸಿನಿಮಾದಲ್ಲಿ ಬರೋ, ಸೀರಿಯಲ್ ಅಲ್ಲಿ ಬರೋ ಯಾವ ಆರ್ಟಿಸ್ಟ್ ನೋಡ್ಬೇಕು. ನಾನು ಲವ್ಲಿ ಸ್ಟಾರ್ ಪ್ರೇಮ್ ಸರ್ನ ಫಸ್ಟ್ ಟೈಮ್ ನೋಡಿರೋದು. ಸ್ಕೂಲಿಂದ ನಡ್ಕೊಂಡ್ ಬರೋಷ್ಟೊತ್ತಿಗೆ ಅವ್ರು ಹೊಂಗನಸು ಅಂತಾನೆ ಏನೋ ಒಂದು ಸಿನಿಮಾ ಆಗ್ತಾ ಇತ್ತು. ಅವ್ರ ಹತ್ರ ಹೋಗಿ ನಾನು ಬುಕ್ ಕೊಟ್ಟು, ಸರ್ ಒಂದು ಆಟೋಗ್ರಾಫ್ ಅಂತ, ಮೊಬೈಲ್ ಎಲ್ಲ ಇಲ್ಲ, ಆಟೋಗ್ರಾಫ್ ಇಂತಿ ನಿಮ್ಮ ಪ್ರೀತಿಯ ನೆನಪಿರಲಿ ಪ್ರೇಮ್ ಅಂತ ಇಷ್ಟು ದೊಡ್ಡಕ್ಕೆ ಹಾಕೊಟ್ಟಿದ್ರು. ಅದನ್ನ ಹಂಗೆ ಇಟ್ಟಿದ್ವಿ ಮನೇಲಿ. ಒಂದ್ CD ಕ್ಯಾಸೆಟ್ ತಂದ್ರೆ ಅದರಲ್ಲಿ ಈಗ ಶಾಸ್ತ್ರಿ ಅಥವಾ ಇಂದ್ರ ಅಂತ ಅದ್ರಲ್ಲಿ ಒಂದು ಡಿಫ್ರೆಂಟ್ ಮಚ್ಚಿತ್ತು. ಬೆಳಿಗ್ಗೆ ಹೋಗ್ತಾನೆ CD ಕ್ಯಾಸೆಟ್ ತಗೊಂಡ್ಬಿಡೋದು, ಬುಕ್ ಒಳಗೆ ಇಟ್ಕೊಂಡ್ಬಿಡೋದು, ಮಾಸ್ಟರ್ ಪಾಠ ಮಾಡ್ತಾ ಇದನ್ನ ನೋಡೋದು, ಹಿಂಗೇ ನೋಡೋದು. ಅದ್ರಲ್ಲಿ ಏನಿದೆ ಅದೊಂದು ಪೋಸ್ಟ್ರು ಹಿಂಗ್ ಇಟ್ಕೊಂಡಿರೋದು, ಹಿಂಗ್ ಇಟ್ಕೊಂಡು ದರ್ಶನ್ ಸರ್ ಹಿಂಗ್ ಇಟ್ಕೊಂಡಿರೋದು ಒಂದು ಪೋಸ್ಟ್ರು 1000 ಸರಿ ನೋಡ್ತಿದ್ದೆ ನಾನು. ಅದ್ ಹಿಂಗೆ ಇಟ್ಕೊಂಡು ಆ CD ಕ್ಯಾಸೆಟ್ ತಂದ್ರೆ ಇಲ್ಲಿ ಕರೆಂಟ್ ಇಲ್ಲ, ಟಿವಿ ಮೋಡ ಆಗಿದೆ, ಟಿವಿ ಹಾಕಕ್ಕಾಗಲ್ಲ, ಅಥವಾ DVD ಪ್ಲೇಯರ್ ಇಲ್ಲ, ಪಕ್ಕದ ಮನೆಯಲ್ಲೆಲ್ಲ ನೋಡ್ಬೇಕು. ಈ ನಮ್ಮಲ್ಲೆಲ್ಲ ಕರೆಂಟ್ ಪ್ರಾಬ್ಲಮ್. CD ಕ್ಯಾಸೆಟ್ ಹಿಡ್ಕೊಂಡು ಅವ್ರ ಮನೇಲಿ ಕುತ್ಕೊಳ್ಳೋದು, ಮಾತಾಡ್ತಾ ಕುತ್ಕೊಳ್ಳೋದು. ಕರೆಂಟೇ ಬರ್ತಾ ಇರ್ಲಿಲ್ಲ. ಪುಕ್ಷಟೆ 10 ರೂಪಾಯಿ ಬಾಡಿಗೆ. ಬೆಳಿಗ್ಗೆ ಮತ್ತೆ ಸೈಕಲ್ ಹೊಡ್ಕೊಂಡು ಹೋಗಿ, ಆ ಸೈಕಲ್ ಹೊಡ್ಕೊಂಡು ಹೋಗ್ತಾನು ಮೇಲೆ ಹಿಂಗ್ ಸಿಕ್ಸ್ಕೊಳ್ಳೋದು. ಅದನ್ನ ನೋಡ್ಕೊಂಡೆ ನಾನೇ ಇಂದ್ರ ಅವತ್ತು. ಸಿನಿಮಾ ನೋಡ್ಬಿಟ್ರೆ ಬಿಡಿ, ನೆಕ್ಸ್ಟ್ ಲೆವೆಲ್ ಎಲ್ಲ ಪಿಕ್ಚರ್ ಡೈಲಾಗು ನಾವೇ ಹೇಳ್ಕೊಂಡು ಹೋಗೋದು. ಇಡೀ ಸಿನಿಮಾದ ಹಾಡು ನಮ್ಮೂರಲ್ಲಿ ನಾನ್ ಸೈಕಲ್ ಹೊಡ್ಕೊಂಡ್ಬಂದ್ರೆ ಜೋರ್ ಹಾಡು ಹೇಳ್ಕೊಂಡ್ ಬರವೆ. ಈಗ ಕೆಲವು ಊರಲ್ಲಿ ಒಂದ್ ಬುಲೆಟ್ ಬಂದ್ರೆ ಇವ್ನ್ ಬಂದ ಅಂತ ಗೊತ್ತಾಗುತ್ತೆ, RX ಬಂದ್ರೆ ಇವ್ನ್ ಬಂದ ಅಂತ. ನಮ್ಮೂರಲ್ಲಿ ನಾನು ಹಂಗೆ ಹಾಡಲ್ ಫೇಮಸ್. ನನಗೆ ಹಾಡಕ್ಕೆ ಬರಲ್ಲ ಇವತ್ತಿಗೂ. ನಾನ್ ಪಾಡಿ ನಾನು ಕಚ್ಚಡ ಬಂದು ಹ್ಯಾಂಗ್ ಬೇಕೋ ಹಾಡ್ಕೊಂಡು ದಿಲ್ದಾರಾಗಿ ಅಂದ್ಕೊಂಡು ಹೋಯ್ತಾ ಇರ್ತಿದ್ದೆ. ಬಟ್ CD ಕ್ಯಾಸೆಟ್ ಇಂದೇ ಬಹಳ ನನಗೆ ನೋವು ಅಂದ್ರೆ, 2 ದಿನ ಕೆಲಸ ಮಾಡಿದ್ರೆ 5-10 ರೂಪಾಯಿ ಕೊಡೋದು. 2 ದಿನ ಕೆಲಸ ಮಾಡಿ ಒಂದು ಕ್ಯಾಸೆಟ್ ತಂದ್ರೆ ಪಿಕ್ಚರ್ ನೋಡಕ್ ಆಗ್ತಾ ಇರ್ಲಿಲ್ಲ. ಬಾಡಿಗೆ 10 ರೂಪಾಯಿ ಬಾಡಿಗೆ ಕೊಡ್ಬೇಕಿತ್ತು. ಇಲ್ಲಿ ಕರೆಂಟ್ ಇರ್ತಿರ್ಲಿಲ್ವಲ್ಲ. ಇಲ್ಲ ಅಂದ್ರೆ ಊರಿಗೆ ಒಂದು DVD ಇರೋದು, ಅವ್ರ ಮನೇದ್ ಯಾರೋ ತಗೊಂಡೋಗಿರೋ, ನಮ್ ಮದ್ವೆ ಕ್ಯಾಸೆಟ್ ನೋಡ್ಬೇಕು ಒಂಚೂರು ಕೊಡಿ ಅಂತ. ನಾವು ತಗೊಂಡ್ ನಮ್ಮ ಮನೆ ಬರಕ್ ನಾವು ತಗೊಂಡೋದಾಗ್ಲೇ ಇರ್ತಿರ್ಲಿಲ್ಲ. ಅವ್ನಿಗೆ ಪುಕ್ಷಟೆ ಹೋಗಿ 10 ರೂಪಾಯಿ ಅವನಿಗೆ ಕೊಡ್ಬೇಕಿತ್ತು. ಒಂದ್ ದಿವಸ ಲೇಟ್ ಆದ್ರೆ 20 ರೂಪಾಯಿ. ಅಯ್ಯಪ್ಪ. ಅಂದ್ರೆ ಸಿನಿಮಾ ನೋಡೋ ಹುಚ್ಚರು ನಾವು. ಎಂತ ಯಾವ ಸಿನಿಮಾನು ಬಿಟ್ಟಿರ್ಲಿಲ್ಲ, ಎಲ್ಲಾ ಸಿನಿಮಾನು ನೋಡ್ತಿದ್ವಿ. ಇವತ್ತು ಸಿನಿಮಾಕ್ ಬಂದಿದೀವಿ. ಸೊ ಅಲ್ಲಿಂದ ಆಯ್ತು, ಅಲ್ಲಿಂದ ಕಲರ್ಸ್ ಕನ್ನಡದಲ್ಲಿ ಒಬ್ಬ ನಟ ಆಗ್ತೀರಾ. 8 ವರ್ಷಗಳ ಜರ್ನಿ ಹೆಂಗಿದೆ? 8 ವರ್ಷಗಳ ಜರ್ನಿ. ಒಂದಷ್ಟು ಜನ ಪರಿಚಯ ಆಗ್ತಾರೆ, ನಿಮ್ ತರ ಅರಸ್ಕೊಂಡು ಹುಡುಕೊಂಡು ಬಂದಂತವ್ರೆಲ್ಲ ಈಗ ನೀವೆಲ್ಲ ಒಂದಷ್ಟು ಜೊತೆಲಿದ್ದೀರಾ, ಒಂದಷ್ಟು ಒಂದ್ ಕುಟುಂಬನೇ ಆಗಿದ್ದೀರಾ ನೀವೆಲ್ಲ. ಸೊ ಹೆಂಗಿದೆ ಈಗ ಅವ್ರ ಜೊತೆ ಎಲ್ಲ ಹೆಂಗಿದೆ ನಿಮ್ ಒಡನಾಟ? ಅಯ್ಯೋ, ಇವಾಗ ಒಬ್ಬೊಬ್ರದ್ದು ಒಂದೊಂದ್ ಕತೆ. ನಾವೀಗ 3 ತಿಂಗಳು ಇಲ್ಲ ಬೇಜಾರು. ಏನಂದ್ರೆ ಇವಾಗ ಏನೋ ಒಂದ್ ಫ್ಯಾಮಿಲಿನ ಬಿಟ್ಟು ದುಬೈಗೆ ಹೋಗೋ ಫೀಲ್. ಈಗ ಸಿಗ್ತೀವಿ, ಬಟ್ ನೋಡಿ 8 ವರ್ಷದಿಂದ ನಾವ್ ಎಷ್ಟು ಮಾತಾಡಿದೀವಿ, ಇವತ್ತಿಗೂ ಬೇಜಾರಿಲ್ಲ. ಏನೋ ಮಾತಾಡ್ತಾ ಇರ್ತೀವಿ, ನಗ್ತಾ ಇರ್ತೀವಿ. ಯಾರಿಗೂ ಯಾರ ಮೇಲೆ ಯಾಕೆ 8 ವರ್ಷದಿಂದನೂ ಅದೇ ಹಳಬರಿದ್ದಾರೆ ಅಂತ ಒಂದಿಷ್ಟು ಜನ ಕಂಪ್ಲೇಂಟ್ ಇದೆ. ನಮ್ ಬಾಂಡಿಂಗ್ ಹೆಂಗಿದೆ ಅಂದ್ರೆ, ಅವನ್ ಕಣ್ಣಲ್ಲಿ ಹಿಂಗಂದ್ರೂ ಇವನ್ ಇದೇ ಡೈಲಾಗ್ ಹೇಳ್ತಾನಂತ ಅರ್ಥ ಆಗುತ್ತೆ. ಡೈಲಾಗ್ ಹೇಳೋದೇ ಬೇಡ, ಅವ್ನ ಕಣ್ಣಲ್ಲಿ ಹಿಂಗಂದ್ರೂ ಅವ್ನ್ ಇದೇ ಸಿಗ್ನಲ್. ಅಷ್ಟು ಬಾಂಡಿಂಗ್ ಇದೆ. ನಾವು ಅವ್ನ್ ಯಾವ ತರ ಕಾಮಿಡಿ ಮಾಡ್ತಾನೆ, ಅವ್ನಿಗೆ ನಾವ್ ಯಾವ ತರ ಪಂಚ್ ಹಾಕ್ಬೇಕು ಎಲ್ಲ ಗೊತ್ತು. ಅದಕ್ಕೆ ನಮ್ಮ 10 ಜನನ ಮೆಂಟರ್ ಆಗಿ ಇಟ್ಟಿರ್ತಾರೆ. ಇನ್ನು 10 ಜನ ಹೊಸಬ್ರನ್ನ ಯಾರನ್ನ ಕರ್ಕೊಂತಾರೆ. ಎಲ್ಲಾ ಹೊಸಬ್ರು ಬಂದಾಗ, ಈಗ ನಾವು ಬಂದಾಗ ಹೊಸಬ್ರು, ಅಷ್ಟೊಂದು ಕಾಂಪಿಟೇಷನ್ ಅದೇನು ಇರ್ಲಿಲ್ಲ.
ನಮ್ಮಲ್ಲಿರೋ ಒಬ್ಬನಿಗೊಬ್ಬನ ಮೇಲೆ ಆಗಿಲ್ಲ ಅಂದಿದ್ರೆ ಈ ಲೆವೆಲ್ಗೆ ಶೋ ಹಿಟ್ ಆಗಕ್ಕೂ ಆಗಲ್ಲ. ಇಲ್ಲಿ ಎಲ್ರು ಕಂಡ್ರೆ ಎಲ್ರಿಗೂ ಪ್ರೀತಿ, ಎಲ್ರು ಕಂಡ್ರೆ ಎಲ್ರಿಗೂ ಗೌರವ. ಅವ್ರ ಬದುಕು, ಅವರು ಕೆಲವು ದಿವಸ ಅವ್ರದ್ದು ಬೇರೆ ಕಡೆ ಶೂಟ್ ಇರುತ್ತೆ, ನಮ್ದು ಬೇರೆ ಕಡೆ ಶೂಟ್ ಇರುತ್ತೆ, ನಾವು ಬೇರೆ ಬೇರೆ ಹೋಗ್ಲೇಬೇಕು, ಬೇರೆ ಬೇರೆ ಮನೇಲಿ ಇರ್ಲೇಬೇಕು. ಹೌದು. ಒಟ್ಟಿಗೆ ಅಂತ ಸೇರಿದ್ರೆ ನಮ್ದೇ ಹಬ್ಬ ಹಬ್ಬ. ಆಮೇಲೆ ಸ್ಕಿಟ್ಸ್ ಗಳು ಅಂತ ಬಂದಾಗ ಒಂದಷ್ಟು ಒಬ್ರಿಗೊಬ್ರು ಟಾನ್ ಕೊಡ್ತೀರಾ, ಪಂಚಿಂಗ್ ಇರುತ್ತೆ, ಫನ್, ನೀವೇನೇ ಸ್ಟೇಜ್ ಮೇಲೆ ಮಾಡಿದ್ರು ಜನಗಳಿಗೆ ನಗಿಸ್ಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ. ಆಮೇಲೆ ನೋಡೋರು ಒಂದಷ್ಟು, ಈಗ ನೀವ್ ಎಲ್ಲೇ ಇದ್ರು ಪಾಸಿಟಿವ್ ನೆಗೆಟಿವ್ ಎಲ್ಲಾ ತರ ರೆಸ್ಪಾಂಡ್ ಬಂದೇ ಬರುತ್ತೆ. ಶೋ ನೋಡೋರು ತುಂಬಾ ಜನ ಮೆಚ್ಕೊಂತಾರೆ, ಇನ್ನೊಂದಷ್ಟು ಜನ ಶೋ ನೋಡೋರು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ತಾ ಇರ್ತೀವಪ್ಪ, ಡಬಲ್ ಮೀನಿಂಗ್ ಡೈಲಾಗ್ಗಳು ಜಾಸ್ತಿ ಬರುತ್ತೆ, ಮಕ್ಳೆಲ್ಲ ಇರ್ತಾರೆ, ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಕ್ ಆಗಲ್ವಾ, ಅದು ಇದು ಇತ್ತೀಚೆಗೆ ಬರ್ತಾ ಇರುವಂತ ಎಲ್ಲಾ ಸ್ಕಿಟ್ಗಳು ಹಂಗೆ ಬರ್ತಾ ಇದೆ ಅಂತ ಒಂದಷ್ಟು ಕಮೆಂಟ್ಗಳು ಪಾಸ್ ಆಗುತ್ತೆ. ಇಲ್ಲಿ ಏನಂದ್ರೆ, ನಾನ್ ಫಸ್ಟ್ ಆಫ್ ಆಲ್ ಡಬಲ್ ಮೀನಿಂಗ್ ನಾನ್ ಮಾಡಲ್ಲ. ನನ್ಗೆ ಎಲ್ಲೋ ಅದು ಅಸಹ್ಯ ತರ ಅಂತೂ ಮಾಡೇ ಇರಲ್ಲ. ಮಾಡಿರ್ತೀವಿ ತೆಳುವು ಡಬಲ್ ಮೀನಿಂಗ್ ಮಾಡಿರ್ತೀವಿ, ಬಟ್ ಕೆಲವೊಂದ್ ಕಡೆ ಏನಾಗುತ್ತೆ, ಈ ಕ್ಲಾಸ್ ಆಡಿಯನ್ಸ್ ಮಾಸ್ ಆಡಿಯನ್ಸ್ ಅಂತ, ಸೊ ಹಂಗಂತ ಡಬಲ್ ಮೀನಿಂಗ್ ಅವ್ರದೇ ಎಲ್ಲೂ ಓಡಲ್ಲ. ಹೈಯೆಸ್ಟ್ ಅವ್ರದೇ ಓಡ್ತದೆ, ಡಬಲ್ ಮೀನಿಂಗ್ಗೆ ಓಡುತ್ತೆ. ಡಬಲ್ ಮೀನಿಂಗ್ ಮಾಡೋದೆ ಕ್ಲಾಸಿಗೂ ಖುಷಿ ಪಡಿಸ್ಬೇಕು, ಮಾಸ್ಗೂ ಖುಷಿ ಪಡಿಸ್ಬೇಕು, ಈ ಎಲ್ಲಾ ತರ ಆಡಿಯನ್ಸ್ನು ಖುಷಿ ಪಡಿಸ್ಬೇಕು. ನಾವ್ ಯಾವ್ದೋ ಒಂದು ವರ್ಗಕ್ಕೆ ಸ್ಟಿಕನ್ ಆಗಕ್ಕಾಗಲ್ಲ. ಸೊ ಅದನ್ನ ನೋಡೋರು ಇದಾರೆ. ನಿಮ್ಗೆ ಇಲ್ಲಿ A ಸರ್ಟಿಫಿಕೇಟ್ ಮೂವಿನೂ ಇದೆ, UA ಸರ್ಟಿಫಿಕೇಟ್ ಮೂವಿನೂ ಇದೆ, ಇವು ಇದೆ. ಇದ್ರಲ್ಲೂ ಹಂಗೆ ಬರುತ್ತೆ. ಬಟ್ ನಾವು ಅದನ್ನ ಡೈರೆಕ್ಟ್ರು ಇವರೆಲ್ಲ ಹೇಳ್ತಾರೆ, ಜಾಸ್ತಿ ಮಾಡಬಾರ್ದು, ನಮ್ಮನ್ನ ನೋಡೋದೇ ಫ್ಯಾಮಿಲಿ ಸೊ ಅಂತಾರೆ. ಅದು ಮೋಸ್ಟ್ಲಿ ಗೊತ್ತಿಲ್ಲ, ಕಡಿಮೆ ಆಗುತ್ತೆ ನಂದು ನೆಕ್ಸ್ಟ್ ಸೀಸನ್ ಅಲ್ಲೆಲ್ಲ. 100% ಬರಲ್ಲ, 90% ಕ್ಲೀನ್ ಸ್ಕಿಟ್ಟೇ ಮಾಡೋದು. ಯಾವ್ದೋ ಎಲ್ಲಿಂದೋ ನೋಡಿರ್ತಾರೆ, ಯಾವತ್ತೋ ಮಾಡಿರೋದು. ಏನಾಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಇಂಥವು ಹೈಲೈಟ್ ಆಗುತ್ತೆ, ವ್ಯೂಸ್ ಆಗ್ಬೇಕಲ್ವಾ, ಇಂಥವೇ ಹೈಲೈಟ್ ಆಗುತ್ತೆ. ನೀಟ್ ಇರೋದು ಯಾವ್ದು ಹೈಲೈಟ್ ಆಗಲ್ಲ. ಆಮೇಲೆ ಸ್ಕಿಟ್ ಅಂತ ಬಂದಾಗ ನಾನು ಸ್ಟಾರ್ಟಿಂಗ್ ಹೇಳಿದೆ, ಒಂದ್ ನಗಿಸ್ತೀರಾ, ಅಳಿಸ್ತೀರಾ. ಈಗ ಒಬ್ಬ ಆಕ್ಟರ್ ಅಂತ ಕೆಲವೊಬ್ರಿಗೆ ಆ ಪಾತ್ರ ಸಿಕ್ಕರೆ ಸಕ್ಕದ ಮಾಡ್ತಾರೆ. ಈಗ ನಿಮ್ಗೆ ಆ ಸ್ಕಿಟ್ ಅಲ್ಲಿ ಒಬ್ಬ ವಯಸ್ಸಾಗಿರೋರ್ ಪಾತ್ರನೂ ಮಾಡ್ತೀರಾ, ವಯಸ್ಸಲ್ಲಿರೋರ್ ಪಾತ್ರನೂ ಮಾಡ್ತೀರಾ, ಒಬ್ಬ ಚಿಕ್ಕ ಹುಡುಗನ್ ತರ ಪಾತ್ರ ಮಾಡ್ತೀರಾ, ಹೆಣ್ಣಿನ ವೇಷ ಹಾಕಿ ಪಾತ್ರ ಮಾಡ್ತೀರಾ, ಎಲ್ಲಾದು ಕೂಡ ಇರುತ್ತೆ. ಮಿಕ್ಸ್ಚರ್ ಆಕ್ಟಿಂಗ್ ಅಂದ್ರೆ ಏನೇನೆಲ್ಲ ಮಾಡ್ಬೇಕು, ಏನೇನೆಲ್ಲ ಪ್ರೂವ್ ಮಾಡ್ಬೇಕು, ಎಲ್ಲಾ ತರನು ಮಾಡಿದ್ರೆ ನಾನ್ ನೋಡ್ದಂಗೆ. ಇವತ್ತಿಗೂ ಈ ಮಾಡಿದೊಂದು ಪಾತ್ರ ನನಗೆ ಇವತ್ತಿಗೂ ತುಂಬಾ ಇಷ್ಟ ಅಂತಂದ್ರೆ ನನ್ನ ಪೆದ್ದ ರಾಜ. ಅದು ಆ ಪೆದ್ದ ರಾಜ, ಒಂದು ಪೊಲೀಸ್ ಟ್ರೈನಿಂಗ್ ಪೆದ್ದಂದು, ರಾಜಂದು, ಆನಿಮಲ್ಸ್ ಮಾಡ್ತೀನಲ್ಲ, ಅವೆಲ್ಲ ನನ್ನ ಫೇವ್ರೆಟ್. ಎನಿ ಟೈಮ್ ಹಿಟ್ ಅಂಡ್ ಎನಿ ಟೈಮ್ ಫೇವ್ರೆಟ್. ಆಮೇಲೆ ನಾನು ಮನ್ಸಾರೆ ಮಾಡ್ತೀನಿ, ಅನುಭವಿಸ್ಕೊಂಡ್ ಮಾಡ್ತೀನಿ, ಇಷ್ಟ. ಆಮೇಲೆ ಕುಡ್ಕೊಂಡು ಅಷ್ಟೇ. ಬಟ್ ನನಗೆ ಪೆದ್ದ ರಾಜ ಸ್ಕಿಟ್ ಅಂತೂ ಒನ್ ಆಫ್ ದಿ ಫೇವ್ರೆಟ್. ಎಲ್ರಿಗೂ ಅದಿಷ್ಟ. ನಮಗೂ ತುಂಬಾ ಮಜಾ ಕೊಟ್ಟಿರೋದು. ಹೊಡಿಯಕ್ ಹೋಗೋದು, ಹೊಡಿಯಕ್ ಹೋಗೋದು ಸಖತ್ ಇಷ್ಟ. ಆ ಕ್ಯಾರೆಕ್ಟರ್ ಬಂದಾಗ ನನಗೆ ಸಖತ್ ಖುಷಿ ಆಗುತ್ತೆ. ನೆಕ್ಸ್ಟ್ ಅಂದ್ರೆ ನೋಡಿ, ಇದ್ರಲ್ಲಿ ಯಾವ ಡಬಲ್ ಮೀನಿಂಗ್ ಯಾವ್ದು ಇಲ್ಲದೆ ಬರೀ ಬಾಡಿ ಲ್ಯಾಂಗ್ವೇಜ್, ಚಿಕ್ಕ ಚಿಕ್ಕ ಪಂಚ್ ಡೈಲಾಗ್ ಗಳಲ್ಲಿ ನಾವು ಹೊಟ್ಟೆ ತುಂಬಾ ನಗಿಸ್ಬೋದು. ನನ್ನ ಫೇವ್ರೆಟ್, ಎನಿ ಟೈಮ್ ಫೇವ್ರೆಟ್. ಹುಲಿ ಅಂತ ಏನಿಗೆ ಬಂತು ಟೈಟಲ್? ಆ ಹುಲಿ ಅಂತ ಇದು ಮಾಡಿದೆ. ಈ ಹುಲಿ ಅನ್ನೋ ಸ್ಕಿಟ್ ಗಳನ್ನೆಲ್ಲ ನಾನೇ ಮಾಡೋದು. ಅನಿಮಲ್ಸ್ ನನಗೆ ಅಲ್ಲಿ ಬಂದಪ್ಪ ರಾಜಮೌಳಿ ಅಂತ ಇರ್ತಾನೆ, ಯಾರು ನಮ್ ಲ್ಯಾಗ್ ಮಂಜು ಪಾವಗಡ. ಬಿಡಪ್ಪ, ನಾನು ಇಲ್ಲಿ ಸಣ್ಣ ಪುಟ್ಟ ಸೀರಿಯಲ್ ಕಲಾವಿದ, ನೀನು ರಾಜಮೌಳಿ ಅಂದ್ರೆ ಈ ಫ್ಯಾಂಟಸಿ ಸ್ಕಿಟ್ಟು, ಈ ದೊಡ್ಡ ದೊಡ್ಡ ಸೆಟ್ ಹಾಕೊಂಡು, ಆಮೇಲೆ ಡೈರೆಕ್ಷನ್ ಟೀಮು ಆ ಖರ್ಚಿನ ಮೆಂಟ್ರಿ ಇವನು ಅಂತ, ಹೆವಿ ಖರ್ಚು ನನ್ ಸ್ಕಿಟ್ಗಳು. ಅದಕ್ಕೆ ಹುಲಿ ಹುಲಿ ಅಂತ ಬಂದಿರೋದು.